ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಅಲ್ಲ, ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು. ನಿಮ್ಗೆ ಗೊತ್ತಿತ್ತಂದರೆ ಅದ್ರ ಬಗ್ಗೆ ಸಜೆಷನ್ ಗೊತ್ತಿತ್ತು ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಏನಪ್ಪ ಅಂತಂತಂದರೆ ನಾನು ಹೇಳ್ತೀನಿ ಅದು ಏನು ಪ್ರಾಬ್ಲಮ್ ಆಗಿತ್ತು. ನಿಮ್ಗೆ ಆಲ್ರೆಡಿ ಟೈಟಲ್ ಥಂಬ್ನೈಲ್ ನೋಡಿ ಗೊತ್ತಾಗಿರ್ಬೋದು. ಹೌದು ಫ್ರೆಂಡ್ಸ್, ಅದು ಹಾಕಿದ್ದು ನಿಜಾನೇ. ಅದು ನಾವು ಅಂದ್ಕೊಂಡಿದ್ದು ಸರಿನ ಅಥವಾ ತಪ್ಪ ಅಂತ ಅಂತೀರಿ ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಜೋಡಿ ಹಾವು ನೋಡಿದರೆ ಮನುಷ್ಯರಿಗೆ ಅಪಾಯವೇನು ಅಂತ, ಅಪಾಯ ಹೌದೋ ಅಲ್ಲ ಅಂತ ಅಂದ್ಕೇರಿ ನಾನು ನಿಮ್ಮೊಂದಿಗೆ ನನಗೆ ಎಷ್ಟು ಗೊತ್ತೈತಿ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನಿಮಗೇನು ಗೊತ್ತೈತಿ ಅದನ್ನು ನಮ್ಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹೌದು ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇವತ್ತು ಬೆಳಗ್ಗೆ ನಮ್ಮ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ನಡೀತಾ ಅಂತ ಹೇಳ್ಬೋದು. ಅದೇನು ದೊಡ್ಡದಲ್ಲ. ಸೊ ಏನಪ್ಪ ಅಂತಂದ್ರೆ ಬೆಳಗ್ಗೆ ನಾವು ಇಲ್ಲಿ ಬಾತ್ರೂಮ್ಗೆ ಮಾತ್ರ ಹೊರಗೆ ಹೋಗಬೇಕು. ನಮ್ಮ ಮನೆಯವರು ಅಲ್ಲಿ ಹೋಗ್ಯಾರ. 10 ಗಂಟೆ ಆಗಿತ್ತು ಹೋಗ್ಯಾರ. ಹೋಗು ಮುಂದೆ ಅದು ಕಂಡಿಲ್ಲ. ಬರೋ ಮುಂದೆ ನಾಗರ ಹಾವು ಮತ್ತು ಕ್ಯಾರಿ ಹಾವು ಎರಡೂ ಅವು ಒಂಥರ ಆಟ ಆಡಾಕ್ತಾವೆ. ಸೊ ಅವರು ಬರುವಾಗ ಅವ್ರು ನೋಡ್ಬೇಕಂತ ಏನು ನೋಡಿಲ್ಲ, ಜಸ್ಟ್ ಬರುವಾಗ ಅದು ಸೌಂಡ್ ಬಂದೈತಿ. ಅವೆರಡು ಕಚಾಡ ಆಗ್ತಿದ್ವು ಅಂತ. ಸೊ ಸೌಂಡ್ ಬರೋಣ ನಮ್ಮ ಮನೆಯವರು ಅದನ್ನು ನೋಡ್ಯಾರ ಫ್ರೆಂಡ್ಸ್. ನೋಡಿ ಫುಲ್ ಶಾಕ್ ಆಗ್ಯಾರಪ್ಪ ಅಂತ. ಅವ್ರಿಗೆ ಫುಲ್ ಟಿ ಶರ್ಟ್ ಎಲ್ಲ ಭಾಳ ದೊಡ್ಡ ಇದ್ದು ಅಂತ ಫ್ರೆಂಡ್ಸ್ ಅವು. ಸೊ ಫುಲ್ ಬೆವಂತು ಬಿಟ್ರೆ ಗಾಬರಿಯಾಗಿ ಅವ್ರಿಗೆ ಬಾಯಿನೂ ಬಂದಿಲ್ಲ. ಒಂದು ಕ್ಷಣ ಕಾಲು ಎತ್ತಿಡೋಕ್ಕೂ ಆಗಿಲ್ಲ. ಯಾರಿಗೇ ಆಗಲಿ ನಾರ್ಮಲ್ ಒಂದು ಹಾವು ನೋಡಿದ್ರೂ ಭಯ ಆಗುತ್ತೆ. ಸೊ ಇವ್ರು ಎರಡೂ ನೋಡ್ಯಾರ. ಅದ್ರಾಗ ಜೋಡಿ ಹಾವು ನೋಡಿದ್ರೆ ಅದು ಅಪಾಯ ಅಲ್ಲ ಅಂತ ಒಂದು ಸ್ವಲ್ಪ ಇರುತ್ತಲ್ಲ. ಸೊ ಅದನ್ನು ಫುಲ್ ಟೆನ್ಷನ್ ಆಗಿಬಿಟ್ಟಾರ. ಅವರು ಬಂದಾರ. ನಾನು ಬಂದರು ಹಿಂಗೆ ಅಂದರು. ಬಂದು ಏನು ಮಾಡತ್ತಿ ಅಂದ್ರೆ ನಾನು ಮಾಡ್ತಾ ಇರ್ತೀನಿ. ಇಲ್ಲ ನಾನು ಜೋಡಿ ಹಾವು ನೋಡೀನಿ ಅಂತಂದರು. ನನಗೂ ಒಂದು ಕ್ಷಣ ಶಾಕ್ ಆಯಿತು. ಶಾಕ್ ಆಗೋಣ ನಾನೇನು ಹೇಳಿದೆ, ಇಲ್ಲ ನೀ ಜೋಡಿ ಹಾವು ನೋಡಿ ಅಂತಂದ್ರೆ ನಿಂದು ಫುಲ್ ಗಾಬರಿ ಬಂದಲ್ಲ. ನಾನು ವಾಪಸ್ ಕಳಿಸಿದೆ. ಒಂದು ಅರ್ಬಿನ ನಮ್ಮ ಮೈ ಮೇಲೆ ಯಾವ್ದು ಅರ್ಬಿ ಇರುತ್ತಲ್ಲ, ಒಂದು ಖರ್ಚೀಪರೆ ಆಗಲಿ ಏನೋ ಒಂದಾಗಲಿ ಒಗೆದು ಬರ್ಬೇಕಂತ. ಅದು ಎದಕ್ಕೆ ಒಗೆದು ಬರ್ಬೇಕಂದ್ರೆ ಅದಕ್ಕೆ ನಾವು ಮರಿ ಮಾಡ್ದಂಗೆ ಅಂದ್ರೆ ಅವು ಏನೋ ಆಟ ಆಡ್ತಿರ್ತಾವಲ್ಲ. ಸೊ ಹಾಗಾಗಿ ಏನೋ ಒಂದು ಹಂಗೆ ಒಗೆದು ಬರ್ಬೇಕನ್ನೋ ಶಾಸ್ತ್ರ ನಮ್ಮ ಸೈಡೆಲ್ಲ. ಸೊ ನಾನು ಒಳ್ಳೆ ವಾಪಸ್ ಕಳಿಸಿದ್ನಿ. ಅವನ್ನ ಅಲ್ಲೇ ಇದ್ವು ಅಂತ. ಆಮೇಲೆ ಎಲ್ಲರೂ ನೋಡಿದ್ರು ಅವ್ರು ಜೋಡಿ ಹಾವು. ಹೋಗೋಣ ಇದ್ರು ಒಗೆದು ಬಂದರು ನಮ್ಮ ಮನೆಯವರು. ಹೊಸ ಟಿ ಶರ್ಟ್ ಇತ್ತು. ಇರಲಿ ಪರವಾಗಿಲ್ಲ, ನಿಮ್ಮ ಮ್ಯಾಗಿಂದ ಪೀಡ ಹೋಗ್ತೈತಿ, ಹೋಗಿ ಒಗೆದು ಬಾ ಅಂತಂದೆ ನಾನು. ಒಗೆದು ಬಂದರು. ಒಗೆದು ಬರೋಣ ಇದ್ರೆ ನಾನು ಅದು ಜೋಡಿ ಹಾವು ನೋಡಿದ್ರೆ ಯಾರಾದರೂ ಒಬ್ಬರಾದರೂ ಅಳಬೇಕಂತ, ಅಂದರೆ ಅದು ದೋಷ ಹೋಗುತ್ತಂತ ನಮ್ಮ ಸೈಡ್ ನಂಬಿಕೆ. ಅದು ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ ನಿಜವಾಗ್ಲೂ. ನಿಮ್ಗೆ ಯಾರಿಗೆ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ಸೊ ನಾವು ಏನೇನು ಮಾಡಿದೆವು ಅಷ್ಟಷ್ಟು ಇದು ಮಾಡಿದೆವು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕತ್ತೀನಿ. ನೋಡಿದ್ರು ನೋಡೋಣ. ನಾನು ಫಟ್ ಅಂತ ನಮ್ಮ ಅತ್ತಿ ಫೋನ್ ಹಚ್ಚಿದ್ದೆ. ನಾನು ಹಚ್ಚೋಣ ಇದ್ರೆ ಇಲ್ಲರಿ ಹಿಂಗೆ ಬಿಟ್ಟೆಲ್ಲ ಜೋಡಿ ಹಾವು ನೋಡ್ಯಾರ ಮತ್ತು ಹೆಂಗ್ರಿ ನನ್ನ ಇದ್ರೆ ಅವರು ಸ್ವಲ್ಪ ಗಾಬರಿ ಆದರು. ನೋಡ್ಯಾರ ಅಂತ ಅಂದ್ಬಿಟ್ಟು ಯಾರಿಗಾರಿ ಸುದ್ದಿ ಏನಾರ ಆಗ್ಯದ ಅಂತ ಸುದ್ದಿ ಮಾಡಿರಿ, ಒಬ್ರ ಹತ್ರ ಅದು ದೋಷ ಹೋಗುತ್ತಾ ಅಂತ. ನಮ್ಮ ಮಮ್ಮಿಗೆ ಹೇಳಬೇಕು ಅಂದರೆ ನಮ್ಮ ಮಮ್ಮಿ ಶುಗರ್ ಪೇಷಂಟು ಜಾಸ್ತಿ. ಅಂದ್ರೆ ಅವ್ರು ತೀರ್ಕೊಂಡ್ರೆ ಹಿಂಗೇನೋ ಒಂದು ಹೇಳಬೇಕಂತ. ಅದು ಫುಲ್ ಗಾಬರಿ ಆಗಬೇಕು, ಅವ್ರು ಅಳಬೇಕು. ಆ ಸಿಚುವೇಶನ್ಗೆ ಅವ್ರನ್ನ ಸುಳ್ಳು ಹೇಳಬೇಕಂತ. ಹಾಗಾಗಿ ನಮ್ಮ ಮಮ್ಮಿ ಶುಗರ್ ಪೇಷಂಟ್. ನಮ್ಮ ಅತ್ತಿಗೆ ಹೇಳ್ಬೇಕಂತ ಫಸ್ಟೇ ಮಾಡಿದ್ದೆ. ಅವರು ಶುಗರ್ ಪೇಷಂಟ. ಒಬ್ಬರದ್ದು ಜೀವ ಕಾಪಾಡೋಕೆ ಹೋಗಿ ಶುಗರ್ ಪೇಷಂಟವ್ರಿಗೆ ಸ್ವಲ್ಪ ಹಾರ್ಟ್ ಎಂತ ಸ್ವಲ್ಪ ವೀಕ್ ಇರುತ್ತೆ. ಹಾಗಾಗಿ ಏನು ಮಾಡೋದಪ್ಪ ಅಂತ ಅಂಕೇಳಿ ನಮ್ಮ ಮಮ್ಮಿಗೆ ನಾನು ಹೇಳಿಲ್ಲ. ನಮ್ಮ ಅತ್ತಿಗೆ ಹೇಳಿದೆ. ನಮ್ಮ ಅತ್ತೆಯವರು ಹಂಗೆ ಯಾರಿಗಾರಿ ಅವರು ಯಾರ್ಯಾರಿಗೆ ಫೋನ್ ಹಚ್ಚಿ ಹೇಳಿದ್ರು ಹಿಂಗೆ ಅಂತ. ಬಟ್ ನಮ್ಮ ಕೆಟ್ಟ ಟೈಮ್ ಅನ್ಬೇಕು, ಯಾರೋ ಫೋನ್ ರಿಸೀವ್ ಮಾಡಲಿಲ್ಲ ಅವತ್ತು. ಪಾಪ ಬ್ಯುಸಿ ಇದ್ದರು. ಆಮೇಲೆ ಎಷ್ಟೋ ತನಕ ಕೂತೆ ಸಮಾಧಾನ ಆಗಲಿಲ್ಲ. ಆ ಥರ ಆತನ. ಸೊ ಸಮಾಧಾನ ಆಗಲಿಲ್ಲ. ಮತ್ತು ನಮ್ಮ ಅತ್ತೆಯವ್ರು ಫೋನ್ ಹಚ್ಕೇರಿ ಏನು ಹೇಳಿದ್ರು ಅಂದ್ರೆ, ಇಲ್ಲ ಕೈಕಾಲು ಮುಖ ತಗೊಂಡು ಕೇರಿ ಜಳಕ ಮಾಡಿದ್ದಿಲ್ಲ ಅವರು. ಜಳಕ ಮಾಡಿ ಹನುಮನ ದೇವ್ರಿಗೆ ಹೋಗಿ ದೀಪ ಹಚ್ಚಿ ಬಾ, ಅಲ್ಲಿ ಹನುಮಪ್ಪಂದು
ಗುಡಿಯೊಳಗೆ ನಾಗರಾಮ ಜೋಡಿದು ಒಂದು ಮೂರ್ತಿ ಇರ್ತದೆ, ಎಲ್ಲ ಗುಡಿಯೊಳಗೂ ಇರ್ತವೆ. ಸೊ ಅಲ್ಲಿ ಹೋಗಿ ದೀಪ ಹಚ್ಚಿ ಬಾ ಅಂತಂದು ಅದನ್ನು ಕಳಿಸಿದ್ದೆ. ಕಳಿಸಿ ಹಚ್ಚಿ ಬಂದರು, ಇಲ್ಲ ನಾನಿಲ್ಲ ಹಚ್ಚಿ ಬಂದರು. ಅಂದರೂ ನನಗೆ ಜೀವನ ಸಮಾಧಾನ ಆಗಲಿಲ್ಲ. ಏನೋ ಮೊದಲೇ ನಮ್ಗೆ ಕಾಲು ಟೈಮ್ ಐತಿ, ಏನಾಗುತ್ತೆ ಏನು ಸುದ್ದಿ ಅಂತ ಅವತ್ತಿಂದ ಫುಲ್ಲು ಟೆನ್ಷನ್ ಆಗಿದ್ದೆ ನಾನು. ಸೊ ಹಾಗಾಗಿ ಅಥರ್ವ ಎದ್ದ. ಆದ್ರೂ ಒಬ್ರಿಗೆ ಯಾರಿಗಾರು ಹೇಳಿದ್ರೆ ಹೇಳ್ಬೇಕಂತ ನಮ್ಮ ಮನೆಯವ್ರ ಅಕ್ಕ ಕಾಲ್ ಮಾಡಿದ್ದೆ. ಮಾಡ್ಕೇರೆ ಈ ಫೋನ್ ಎತ್ತಿದ್ದೆ. ಪಾಪ ಅವರು ಕೆಲ್ಸಕ್ಕೆ ಹೋಗಿರ್ತಾರೆ, ಎತ್ತಿದ್ರು ಬಿಡು, ಇಲ್ಲ ನಂಗಿಲ್ಲ, ಎತ್ತಿ ಏನಾಯ್ತು ಹೇಳ ಅಂತ ಅಂದರು. ನಾನು ಹಿಂಗೆ ಇಲ್ರಿ ವಿಠಲ್ಗೆ ಆಕ್ಸಿಡೆಂಟ್ ಆಗೈತಿ. ಸೊ ಫುಲ್ ಏನಂತಾರೆ ಕೈಗೆ ಕಾಲಿಗೆ ಪೆಟ್ಟಾಗ್ತೈತಿ, ಹಾಸ್ಪಿಟಲ್ನಾಗ ಅದಾಗತ್ತೆ ಹಿಂಗೆ ನಾನು ಹೇಳೋದು ಹೇಳಿದೆ. ಅವ್ರ ಪಾಪ ಆಕ್ಸಿಡೆಂಟ್ ಅಂತ ನಾನು ಏನರ ಆಗಿರ್ಬೇಕು. ಅವ್ರ ಒಮ್ಮೆಗೆ ಶಾಕ್ ಆಗಿ ಅಳ್ಳಿಲ್ಲ. ಸೊ ಯಾರಿಗೆ ಆದ್ರೂ ಅಳು ಬರಲ್ಲ, ಅದನ್ನು ನೋಡಿದ ತಕ್ಷಣವೇ ಅಳು ಬರುತ್ತಲ್ಲ. ಹಾಗಾಗಿ ನಾನು ಮಾಡೋ ಪ್ರಯತ್ನ ಮಾಡಿದ್ದೆ. ಆಮೇಲೆ ನಮ್ಮ ಮನೆ ಬಾಜುಕಿನವ್ರು ಅವ್ರ ಮನೆ ಬಾಜುಕಿನವ್ರು ಹೇಳಿದ್ರು, ಇಲ್ಲ ಏನಾರು ಸುದ್ದಿ ಮಾಡು, ಹಂಗೆ ಅವು ದೋಷ ಇರ್ತಾವೆ, ಇಲ್ಲಾಂದ್ರೆ ಎಲ್ಲರೂ ಹೋಗಿ ಕೇಳ್ಕೊಂಡು ಬರ್ರಿ ದೇವ್ರ ಬಲ್ಲಿ ಅಂತಂದು. ನಾನು ಇಷ್ಟ ಮತ್ತು ಹಿಂದಾಗಡೆ ಇದೇನು ಬಲ ಬತ್ತಲ್ಲ ಅಂತ ಹೇಳಿ ಮತ್ತು ನಮ್ಮ ಅತ್ತೆ ಕಾಲ್ ಮಾಡಿ ಎಲ್ಲರಿಗೆ ಕೇಳಿಸ್ಯಾರ ನೋಡ್ರಿ ಅಂದೆ. ಅಲ್ಲೇ ದೂರ ಮನೆಯೊಳಗೆ ಗಾಡಿ ಇಲ್ಲ, ನಾನು ಎಲ್ಲಿ ಹೋಗಲಿ ಅಂದ್ರು ಅವ್ರು. ನಾ ಹೋಗ್ಬೇಕಂದ್ರೆ 2 ಹುಡುಗರು ತೊಗೊಂಡು ನಾ ಎಲ್ಲಿ ಹೋಗಲಿ. ಸೊ ನಾನೇ ಏನಾಗಿದ್ದಾಗಲ್ಲಕ್ಕಂತ ಅಂಕೇರಿ ದೇವ್ರ ಮೇಲೆ ಭಾರ ಹಾಕಿದೆ. ಭಾರ ಹಾಕಿ ಏನಾಗಿದ್ದಾಗಲಪ್ಪ ಏನು ಮಾಡೋದು, ನಮ್ಮ ಕೈಯಾಗಾರ ಏನಿಲ್ಲ, ಭೂಮಿ ಮೇಲೆ ನೀ ಇಲ್ಲಾರ್ದೂ ಜಾಗ ಇಲ್ಲ, ನಾವು ಇಲ್ಲಾರ್ದೂ ಜಾಗ ಇಲ್ಲ. ಸೊ ನೋಡ್ಬೇಕಂತ ಏನು ನೋಡಿಲ್ಲ, ಗೊತ್ತಿಲ್ಲ, ಅದು ಎಲ್ಲನೂ ನಿಮ್ಮ ಕಡೆನೇ ಬಿಟ್ಟೈತಪ್ಪ ಅಂತ ಅಂಕೇರಿ ನಮ್ಮ ಮನೆಯವ್ರಿಗೆ ಬೇಡ್ಕೊಂಡು ಕಾಯಿ ಹೊಡಿತೀನಿ ಅಂತ ಬೇಡ್ಕೊಂಡು ಮನಸ್ಸೊಳಗೆ ಒಂದು ಪ್ರಾರ್ಥನೆ ಮಾಡ್ಕೊ ಅಂತ ಹೇಳಿದೆ. ಅವ್ರು ಅಷ್ಟು ಮಾಡಿದರು. ಸೊ ಗೊತ್ತಿಲ್ಲ, ನಿಜ ಹೇಳ್ತೀನಿ, ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಮನುಷ್ಯನಿಗೆ. ಖರೆ ಅದು ಅವು ಇಲ್ಲಾರ್ದೂ ಜಾಗ ಇಲ್ಲ, ನಾವು ಇಲ್ಲಾರ್ದೂ ಭೂಮಿ ಮೇಲೆ ಜಾಗ ಇಲ್ಲ, ಎಲ್ರಿಗೂ ಇಲ್ಲಿ ಇರುತ್ತೆ. ಬಟ್ ಅವೇನೋ ನೋಡಬಾರ್ದಂತ ಅವ್ರಿಗೆ ಸಿಕ್ಕಿ ಬರ್ತದೆ. ಅದ್ರಾಗ ನೋಡಿದ ತಕ್ಷಣ ಒಂದು ಹಾವು ಏನು ಮಾಡೈತಿ, 2 ಹಾವಲ್ಲ, ಒಂದು ಹಾವು ಕ್ಯಾರಿ ಹಾವು ನಮ್ಮ ಮನೆಯವರಿಗೆ ಅದು ನೋಡೇವಂತ. ಸೊ ಅಲ್ಲಿ ಶಾಕ್ ಆಗ್ಯಾರ ಇವರು. ನೋಡೋಣ ಅದು ಟರ್ನ್ ನಮ್ಮ ಮನೆ ನನ್ನ ಗಂಡ ಬರೋ ಹಾದಿಗೆ ಬಂದುಬಿಟ್ಟೈತೆ, ಅದು ಫುಲ್ ಇಲ್ಲೇ ಬಂದುಬಿಟ್ಟೈತೆ. 1 ಅವರ್ ಇಲ್ಲೇ ಇದ್ದವು ಎಲ್ಲರೂ. ಬಟ್ ನಾನು ನೋಡೋಕ್ಕೆ ಹೋಗಲಿಲ್ಲ, ನಮ್ಮ ಮನೆಯವ್ರು ನೋಡೋಕ್ಕೆ ಬಿಡಲಿಲ್ಲ. ನಾನೇ ನೋಡಿ ಹಿಂಗೆ ಆಗತ್ತೈತಿ, ನೀನು ನೋಡಬೇಡ ಜೋಡಿ ಅಂತ ಇಲ್ಲೆಲ್ಲರೂ ನೋಡಿದರು. ಸೊ ಹಾಗಾಗಿ ಬಂದಿದ್ದು ಫುಲ್ ಅಂಜಿಬಿಟ್ಟಿದ್ರು. ನಾನು ಏನು ಅದ್ರ ಶಾಪಕ್ಕೆ ಗುರಿ ಆದ ನಾನು ಅಂತ. ಶಾಪ ಹಿಂಗೇನು ಸೇಡಿಡ್ತಾನೋ ಅಂತ ಅಂಕೇರಿ ಸ್ವಲ್ಪ ಅವರು ಅಂಜಿದ್ರು. ಆಮೇಲೆ ಹೋದ್ವಿ. ಆಮೇಲೆ ನಾವು ಮನ್ಯಾಗ ಬಾಳ್ತಾನೆ ಇರಲಿಲ್ಲ, ಸ್ವಲ್ಪ ಹೊರಗದು ಹೋದ್ವಿ, ರೂಮ್ ಅದು ಹುಡ್ಕ್ಯಾಡ್ಕೊಂಡು ಬಂದ್ವಿ. ಏನೋ ಹತ್ತದ ಅನ್ಸತ್ತದ ನನಗೆ. ಸೊ ರೂಮ್ ಹುಡ್ಕ್ಯಾಡ್ಕೊಂಡು ಬಂದ್ವಿ. ಬರೋಣ ಇದ್ರೆ ಸ್ವಲ್ಪ ಅದು ಮರ್ತಂಗೆ ಆಯಿತು. ಇಲ್ಲೇ ಕುಂತಿದ್ರೆ ಅದು ಟೆನ್ಷನ್ ಜಾಸ್ತಿ ಇರ್ತಿತ್ತು. ಸೊ ಹಾಗಾಗಿ ಹೋಗಿ ಬಂದ್ವಿ. ಈ ಥರ ಆಯಿತು ಅವತ್ತು. ಫುಲ್ ಟೆನ್ಷನ್, ಎಲ್ಲರೂ ಟೆನ್ಷನ್. ನಾನು ನಮ್ಮ ಮಮ್ಮಿಗೆ ಆಮೇಲೆ ಸಂಜೆ ಕರ್ಸಕ್ಕೆ ಅನಿಸಿದೆ. ಅವ್ರ ಬೈಲೇನೂ ಅದೇ, ಇಲ್ಲ ಹಂಗೆ ನೋಡಬಾರ್ದು, ದೋಷ ಇರುತ್ತೆ, ಹಂಗಿರುತ್ತೆ, ಹಿಂಗೆ ಒಬ್ರವ್ರು ಅನ್ನೋ ಥರ ಹೇಳತ್ತರು. ಫೈನಲಿ ದೇವ್ರ ಮೇಲೆ ಭಾರ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿ ಬಿಟ್ವಿ. ದಯವಿಟ್ಟು ಹೇಳಿ ನಿಮಗೆ ಯಾರಿಗೆಲ್ಲ ಈ ಥರ ಆಗೈತೆ ಅಂತ. ಸೊ ಆದರೆ ಏನು ಮಾಡಬೇಕು, ಏನು ದೋಷ ಪರಿಹಾರ ಮಾಡ್ಕೋಬೇಕು, ಅದು ಜೀವಕ್ಕೆ ಅಪಾಯ ಇರುತ್ತಾ ಇಲ್ವಾ ಏನಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇವತ್ತಿಂದ ಟಾಪಿಕ್ ಇಷ್ಟೇ ಮಾತಾಡೋಕ್ಕೆ ಬಂದಿದ್ದೆ. ಪ್ಲೀಸ್ ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋರು ಥ್ಯಾಂಕ್ ಯು ಸೋ ಮಚ್. ಭಾಳ ಜನ ಸಪೋರ್ಟ್ ಮಾಡೋರಿಗೆ ಥ್ಯಾಂಕ್ ಯು ಸೋ ಮಚ್. ಅಥರ್ವ ಆಟ ಆಡತ್ತಾನೆ. ಅಥರ್ವ. ಸೊ ಇವತ್ತಿನ ವ್ಲಾಗ್ ಇದೆ ಫ್ರೆಂಡ್ಸ್. ವ್ಲಾಗ್ ಅಲ್ಲ, ಸರಿ, ಟಾಪಿಕ್ ಕಂಟೆಂಟ್ ಅಂದ್ಕೊಳ್ಳಿ. ಇದೆ ಭಾಳ ಅಂದರೆ ಭಾಳ ಏನಂತಾರಲ್ಲ, ಒಂಥರ ಅನ್ನಿಸ್ಬಿಟ್ಟಿತ್ತು ಅದು ಆ್ಯಕ್ಚುಲಿ ನೋಡಬಾರ್ದು ಅಂತಲೇ ಹೇಳ್ತಾರೆ. ಏನೋ ಅವ್ರಿಗೇನೋ ಒಂಥರ ಅಸಹ್ಯನೂ ಫೀಲ್ ಆಗುತ್ತಂತ. ಅವರು ಏನಂತಾರೆ, ಹಾವುಗಳು ಒಂಥರ ಆಟ ಆಡ್ತಿರ್ತಾವಲ್ಲ. ಸೊ ಹಾಗಾಗಿ ಅವಾಗ ಶಾಪ ಹಾಕೋ ಚಾನ್ಸಸ್ ಇರುತ್ತಂತ ಹೇಳ್ತಾರೆ. ಖರೆ ಸುಳ್ಳು ಹೋಗ್ತಾರೆ.
ಇದ್ರಾಗ ನಾಗರ ಹಾವು ಕ್ಯಾರಿ ಹಾವು ಎಕ್ಸ್ಪೆಷಲಿ ನೋಡಬಾರ್ದಂತ. ಬೇರೆ ಹಾವು ಯಾವಾದ್ರೂ ನಡೀತಾ, ಬಟ್ ನಾಗರ ಹಾವು ಶಾಪ ಭಾಳ ಡೇಂಜರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಏನೋ ಹೋಗಿ ನಮಸ್ಕಾರ ಅದು ಮಾಡಿ ಬೇಡ್ಕೊಂಡು ಮಾಡಿ ಬಂದೀವಿ. ಓಕೆ ಫ್ರೆಂಡ್ಸ್, ಇದು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕಂದಿದೆ. ನಿಮ್ಮಿಂದ ಏನೇನು ಕಮೆಂಟ್ಸ್ ಬರ್ತಾವು ಅಂತ ಪ್ಲೀಸ್ ನನಗೆ ತಿಳಿಸಿ. ಓಕೆ, ಬಾಯ್.